ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಂಎಚ್ಆರ್ಡಿ ಯುಡೈಸ್ ಪ್ಲಸ್ನಲ್ಲಿ ಸ್ಕೂಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಈ ಸ್ಕೂಲ್ ಪ್ರೊಫೈಲನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಯಾವೆಲ್ಲ ಹೊಸ ಅಂಶಗಳನ್ನು ಈ ವರ್ಷಕ್ಕೆ ಆ್ಯಡ್ ಮಾಡಲಾಗಿದೆ, ಅದೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಾಗಿ ಒಂದು ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಎಂಎಚ್ಆರ್ಡಿ ಯುಡೈಸ್ ಪ್ಲಸ್ ಅಂತ ಸರ್ಚ್ ಮಾಡಿ. ಈ ರೀತಿ ಎಂಎಚ್ಆರ್ಡಿ ಯುಡೈಸ್ ಪ್ಲಸ್ಗೆ ಸಂಬಂಧಿಸಿದಂತಹ ಲಿಂಕ್ಗಳು ಓಪನ್ ಆಗ್ತವೆ. ಇಲ್ಲಿ ಕೆಳಗಡೆ ಯುಡೈಸ್ ಪ್ಲಸ್ ಪ್ರೊಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ತಮ್ಗೆ ಈಗಾಗಲೇ ಗೊತ್ತಿರುವಂತೆ ಯೂಸರ್ ನೇಮ್ ಶಾಲೆಯ ಒಂದು ಡೈಸ್ ಕೋಡ್ ಆಗಿರುತ್ತೆ. ಪಾಸ್ವರ್ಡ್ ಕೂಡ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಒಂದು ವೇಳೆ ಮರೆತು ಹೋಗಿದ್ದಲ್ಲಿ ಕೆಳಗಡೆ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋದರ ಮುಖಾಂತರ ನೀವು ಮರೆತು ಹೋಗಿರುವಂತಹ ಪಾಸ್ವರ್ಡನ್ನು ಕೂಡ ಪಡಿಬಹುದು. ಡೈಸ್ ಕೋಡ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಿ. ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫ್ಯಾಸಿಲಿಟಿ ಅಪ್ಡೇಟ್ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಪ್ರೊಫೈಲ್ ಆ್ಯಂಡ್ ಫ್ಯಾಸಿಲಿಟಿ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಲಾಗಿನ್ ಕೇಳುತ್ತೆ. ಇನ್ನೊಂದು ಸಾರಿ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಿ. ಇಲ್ಲಿರುವಂತಹ ಪ್ರೊಫೈಲ್ ಆ್ಯಂಡ್ ಫ್ಯಾಸಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಶಾಲೆಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಅಕಾಡೆಮಿಕ್ ಇಯರ್ 2025-26 ಇದೆ. ಓವರಾಲ್ ಸ್ಟೇಟಸ್ನಲ್ಲಿ ನೀಡ್ಸ್ ಅಪ್ಡೇಷನ್, ಅಂದರೆ ಈ ಶಾಲೆಯವರು ಯಾವುದೇ ಅಪ್ಡೇಷನ್ ಮಾಡಿಲ್ಲ, ಹಾಗಾಗಿ ನೀಡ್ಸ್ ಅಪ್ಡೇಷನ್ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಸರ್ಟಿಫಿಕೇಷನ್ ಸ್ಟೇಟಸ್ ಅಂತ ಇದೆ, ಅದು ನಾಟ್ ಸರ್ಟಿಫೈಡ್ ಇದೆ. ಮತ್ತು ಡಾಟಾ ಎಂಟ್ರಿ ಆ್ಯಕ್ಟಿವ್, ಅಂದರೆ ಈ ಶಾಲೆಯವರು ಡಾಟಾ ಎಂಟ್ರಿ ಮಾಡಲಿಕ್ಕೆ ಆ್ಯಕ್ಟಿವ್ ಇದೆ ಅಂತ ಅರ್ಥ. ಅದಾದ ನಂತರ ಫಾರ್ಮ್ ಸೀರಿಯಲ್ ನಂಬರ್ ಇದೆ, DCF ಸೀರಿಯಲ್ ನಂಬರ್ ಇದೆ, ಫಾರ್ಮ್ ನೇಮ್ ಇದೆ, ಲಾಸ್ಟ್ ಮಾಡಿಫೈಡ್ ಬೈ ಅಂತ ಇದೆ. ಅದಾದ ನಂತರ ಕೊನೆಗೆ ಸ್ಟೇಟಸಲ್ಲಿ ಸೆಕ್ಷನ್ಗಳಲ್ಲಿ ನೋಡಿದಾಗ ನಾಟ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ನಾವು ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋದ ಹಾಗೆ ಇಲ್ಲಿ ನಾಟ್ ಕಂಪ್ಲೀಟೆಡ್ ಇರೋದು ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ಒಟ್ಟಿನಲ್ಲಿ ಇಲ್ಲಿ 2 ಸೆಕ್ಷನ್ಗಳಿದ್ದಾವೆ. ಮೊದಲನೇದಾಗಿ ಸ್ಕೂಲ್ ಪ್ರೊಫೈಲ್ ಇದೆ, ಎರಡನೇ ಸೆಕ್ಷನ್ನಲ್ಲಿ ಫಿಸಿಕಲ್ ಫ್ಯಾಸಿಲಿಟೀಸ್, ಇಕ್ವಿಪ್ಮೆಂಟ್ಸ್, ಕಂಪ್ಯೂಟರ್ ಆ್ಯಂಡ್ ಡಿಜಿಟಲ್ ಇನಿಷಿಯೇಟಿವ್ಸ್ ಅಂತ ಇದೆ. ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಮೊದಲನೇದಾಗಿ 1.1 ರಿಂದ 1.30ವರೆಗೆ ಸೆಕ್ಷನ್ 1A ನಲ್ಲಿ ಬೇಸಿಕ್ ಸ್ಕೂಲ್ ಪ್ರೊಫೈಲ್ ಅಂತ ಇದೆ, ಅದನ್ನು ಅಪ್ಡೇಟ್ ಮಾಡೋ ಸಲುವಾಗಿ ಈ ಬ್ಲೂ ಕಲರ್ನಲ್ಲಿ ಇರುವಂತಹ ಸೆಕ್ಷನ್ 1A ಮೇಲೆ ಕ್ಲಿಕ್ ಮಾಡಿ. ಆ ಶಾಲೆಗೆ ಸಂಬಂಧಿಸಿದಂತಹ ಬೇಸಿಕ್ ಮಾಹಿತಿ ಓಪನ್ ಆಗುತ್ತೆ. ಡಿಫಾಲ್ಟ್ ಆಗಿ ಎಲ್ಲ ಮಾಹಿತಿ ಇರುತ್ತೆ, ಆದರೆ ಎಲ್ಲವನ್ನ ಒಂದು ಸಾರಿ ಸರಿಯಾಗಿ ನೋಡಿಬಿಟ್ಟು ಏನಾದರೂ ಬದಲಾವಣೆ ಮಾಡಬೇಕಾಗಿದ್ರೆ ಮಾಡ್ತಾ ಹೋಗಿ. ಕೊನೆಗೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಮಾರ್ಕ್ ಆ್ಯಸ್ ಕಂಪ್ಲೀಟ್ ಅಂತ ಇದೆ. ನೆಕ್ಸ್ಟ್ ಅಂತ ಮಾಡಿದ್ರೆ ಈ ಒಂದು ಮಾಹಿತಿ ಅಪ್ಡೇಟ್ ಆಗದೇನೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಹಾಗೆ ಮಾಡ್ದೇನೆ ನಾವು ಮೊದಲು ಮಾರ್ಕ್ ಆ್ಯಸ್ ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಅಂದರೆ ಈ ಪೇಜ್ನಲ್ಲಿ ಇರುವಂತಹ ಮಾಹಿತಿ ಅಪ್ಡೇಟ್ ಆಗಿ ಕಂಪ್ಲೀಟ್ ಅಂತ ತೋರಿಸುತ್ತೆ. ಅದಾದ ನಂತರ ಮತ್ತೆ ಇದೇ ಪೇಜ್ ಓಪನ್ ಆಗಿರುತ್ತೆ. ನಾವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು. ಬಂದಾಗ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೋಡಿ, ನೆಕ್ಸ್ಟ್ ಪೇಜಲ್ಲಿ 1.31 1.39ವರೆಗೆ ಸ್ಕೂಲ್ ಅದರ್ಸ್ ಡೀಟೇಲ್ಸ್ ಅಂತ ಇದೆ. ಇದರಲ್ಲಿನೂ ಕೂಡ ನೀವು ಹೋದ ವರ್ಷ ಏನು ಮಾಹಿತಿ ಅಪ್ಡೇಟ್ ಮಾಡಿರ್ತೀರೋ ಅದು ಎಲ್ಲವೂ ಡಿಫಾಲ್ಟ್ ಆಗಿ ಬಂದಿರುತ್ತೆ. ಅದರಲ್ಲಿ ಕೆಲವೊಂದು ಚೇಂಜಸನ್ನು ಮಾಡಬೇಕಾಗುತ್ತೆ. ಅವೆಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗಿ ಎಲ್ಲೆಲ್ಲಿ ಬದಲಾವಣೆ ಅಥವಾ ಅಪ್ಡೇಟ್ ಬೇಕಾಗಿದೆಯೋ ಅದನ್ನು ನೀವು ಅಪ್ಡೇಟ್ ಮಾಡಿ. ಈ ಸ್ಕೂಲ್ ಅದರ್ಸ್ ಡೀಟೇಲ್ಸ್ನಲ್ಲಿ ಕೂಡ ಯಾವುದೇ ಒಂದು ಹೊಸ ಮಾಹಿತಿ ಅಥವಾ ಹೊಸ ಅಂಶವನ್ನು ಈ ವರ್ಷಕ್ಕೆ ಆ್ಯಡ್ ಮಾಡಿಲ್ಲ. ಹಿಂದಿನ ವರ್ಷ ಯಾವೆಲ್ಲ ಅಂಶಗಳಿದ್ವು ಅವೇ ಇರೋದ್ರಿಂದ ಒಂದು ಸರಿ ಚೆಕ್ ಮಾಡಿಕೊಂಡು ಅದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ 1.40 1.55ವರೆಗೆ ಅಂಗನವಾಡಿ, SMC ಆರ್ SMDC ಆ್ಯಂಡ್ ಅದರ್ಸ್ ಬಗ್ಗೆ ಮಾಹಿತಿ ಇದೆ. ಅಂದರೆ ಆ ಶಾಲಾ ಆವರಣದಲ್ಲಿ ಅಂಗನವಾಡಿ ಇದೆಯೋ ಇಲ್ವೋ, ಮತ್ತು SMC ಇದೆಯಾ, ಅದೇ ರೀತಿ ಸ್ಕೂಲ್ ಬಿಲ್ಡಿಂಗ್ ಕಮಿಟಿ ಇದೆನಾ, ಅಕಾಡೆಮಿಕ್ ಕಮಿಟಿ ಇದೆನಾ, ಪೇರೆಂಟ್ ಟೀಚರ್ ಅಸೋಸಿಯೇಷನ್ ರಚಿಸಲಾಗಿದೆಯೇ ಅಂತ ಕೇಳುತ್ತೆ. ಮತ್ತು ಶಾಲೆ PFMS ಅಡಿಯಲ್ಲಿ ರಿಜಿಸ್ಟರ್ ಆಗಿದೆನಾ ಅನ್ನುವಂಥ ಮಾಹಿತಿ ಇದೆ. ಮಲ್ಟಿ ಕ್ಲಾಸ್ ಯೂನಿಟ್ಸ್ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಒಂದೇ ಸ್ಕೂಲ್ ಕಾಂಪ್ಲೆಕ್ಸ್ನಲ್ಲಿ ಶಾಲೆ ಇದೆಯಾ ಅನ್ನುವಂಥದ್ದು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಡಿಯಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಲಾಗಿದೆಯಾ ಅಂತ ಕೇಳುತ್ತೆ. ಫಿಟ್ ಇಂಡಿಯಾ ಸ್ಕೂಲಲ್ಲಿ ಸರ್ಟಿಫೈ ಆಗಿದೆನಾ ಅಂತ ಕೇಳುತ್ತೆ. ಮತ್ತು PM ಪೋಷಣ್ ಅಡಿಯಲ್ಲಿ ತಾವು ಹಿಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳಿಗೆ ವಿತರಿಸಿರುವಂತಹ ಮಿಡ್ ಡೇ ಮೀಲ್ ಅದರ ಒಂದು ಮಾಹಿತಿ ಇಲ್ಲಿ
ಮಂತ್ನಲ್ಲಿ ಎಷ್ಟು, ಇಯರ್ನಲ್ಲಿ ಎಷ್ಟು, ಮತ್ತು ಒಂದು ವಾರದಲ್ಲಿ ಎಷ್ಟು ಅನ್ನುವಂಥದ್ದು ಕೇಳುತ್ತೆ. ಅದನ್ನು ನೀವು ಅಪ್ಡೇಟ್ ಮಾಡ್ತಾ ಹೋಗಿ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 1.56ನಲ್ಲಿ ಟೆಕ್ಸ್ಟ್ ಬುಕ್ ಬಗ್ಗೆ ಮತ್ತು TLM ಬಗ್ಗೆ, ಗ್ರೇಡೆಡ್ ಸಪ್ಲಿಮೆಂಟರಿ ಮಟೀರಿಯಲ್ ಬಗ್ಗೆ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಂಡಿದ್ದೀರಾ ಇಲ್ವಾ, ಮತ್ತು ರಿಸೀವ್ ಮಾಡ್ಕೊಂಡಿದ್ರೆ ಯಾವ ಮಂತಲ್ಲಿ ಮಾಡ್ಕೊಂಡಿದ್ದೀರಾ, ಮತ್ತು ಶಾಲೆಯಲ್ಲಿ TLM ಅವೈಲೇಬಲ್ ಇದ್ದಾವಾ, ಮತ್ತು ಗೇಮ್ಸ್ ಸಲುವಾಗಿ ಇಕ್ವಿಪ್ಮೆಂಟ್ಸ್ ಅವೈಲೇಬಲ್ ಇದ್ದಾವಾ, ಗ್ರೇಡೆಡ್ ಸಪ್ಲಿಮೆಂಟ್ರಿ ಮಟೀರಿಯಲ್ ಇದ್ದಾವಾ, ಇವೆಲ್ಲವೂ ಕೂಡ ಅದನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ನಂತರ ಕೊನೆಗೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. 1.57ನಲ್ಲಿ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಕುರಿತಾದಂತಹ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಹಿಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಕೊಟ್ಟಿರುವಂತಹ ಆ್ಯಕ್ಟಿವಿಟೀಸ್, ಪ್ರಾಜೆಕ್ಟ್ ವರ್ಕ್, ಗ್ರೂಪ್ ವರ್ಕ್, ಪೋರ್ಟ್ಫೋಲಿಯೋ, ವರ್ಚುವಲ್ ಲ್ಯಾಬ್ಸ್, ಕ್ಲಾಸ್ ಪರ್ಫಾರ್ಮೆನ್ಸಸ್, ಕ್ವಿಜಸ್, ಡಿಬೇಟ್ಸ್, ಕ್ರಿಯೇಟಿವ್ ರೈಟಿಂಗ್, ಈ ರೀತಿ ಇದರಲ್ಲಿರುವಂತಹ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಯಾವ್ಯಾವ ತರಗತಿ ಮಕ್ಕಳಿಗೆ ಮಾಡಿಸಿದ್ದೀರಾ ಅಥವಾ ಇಲ್ಲ ಅನ್ನೋದು ಎಸ್ ಅಥವಾ ನೋ ಮುಖಾಂತರ ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗಿದೆ. ಮತ್ತು ಮಕ್ಕಳಿಗೆ ಸೈಬರ್ ಸೇಫ್ಟಿ ಮೇಲೆ ಓರಿಯೆಂಟೇಷನ್ ಆಗಿದೆನಾ ಇಲ್ವಾ ಅನ್ನುವಂಥದ್ದು, ಆಗಿದ್ದರೆ ಎಷ್ಟು ಮಕ್ಕಳಿಗೆ ಈ ಓರಿಯೆಂಟೇಷನ್ ಆಗಿದೆ ಅನ್ನುವಂತಹ ಸಂಖ್ಯೆಯನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕು. ಅದೇ ರೀತಿ ಸೈಕೋಸೋಷಿಯಲ್ ಆಸ್ಪೆಕ್ಟ್ಸ್ ಮೇಲೆ ಏನಾದರೂ ಮಕ್ಕಳು ಟ್ರೈನಿಂಗ್ ರಿಸೀವ್ ಮಾಡ್ಕೊಂಡಿದ್ರೆ ಎಷ್ಟು ಮಕ್ಕಳು ಈ ಟ್ರೈನಿಂಗನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕು. ಕೊನೆಗೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. 1.58ನಲ್ಲಿ ನೋಡಿ, ಇದು ಸೆಕ್ಷನ್ 1ನಲ್ಲಿ ಬಿ, ಸ್ಕೂಲ್ ಸೇಫ್ಟಿ ಆ್ಯಂಡ್ ಅದರ್ ಪ್ಯಾರಾಮೀಟರ್ಸ್ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಇಲ್ಲಿ ಸ್ಕೂಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಬಗ್ಗೆ ಕೇಳಿದೆ, ಮತ್ತು ಸೇಫ್ಟಿ ಆಡಿಟ್ ಆಗಿದೆನಾ ಅನ್ನುವಂಥದ್ದು, CCTV ಕ್ಯಾಮ್ರಾ ಅವೈಲೇಬಲ್ ಇದೆನಾ, ಫೈರ್ ಎಕ್ಸಾಸ್ಟರ್ ಮತ್ತು ಟೀಚರ್ಸ್ಗಳಿಗೆ ಸ್ಕೂಲ್ ಸೇಫ್ಟಿ ಬಗ್ಗೆ ಟ್ರೈನಿಂಗ್ ಆಗಿದೆನಾ, ನೋಡಲ್ ಟೀಚರ್ ಇದ್ದಾರಾ, ಹೀಗೆ ಹಲವಾರು ಸ್ಕೂಲ್ ಸೇಫ್ಟಿ ಮತ್ತು ಅದರ್ ಪ್ಯಾರಾಮೀಟರ್ಸ್ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಎಸ್ ಆರ್ ನೋನಲ್ಲಿ ನಾವು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಒಂದೊಂದಾಗಿ ನೋಡಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಿ. ಕೊನೆಗೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೆಕ್ಷನ್ 1C ಶಾಲೆಗೆ ಸಂಬಂಧಿಸಿದ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಇದರಲ್ಲಿನೂ ಕೂಡ ಯಾವುದೇ ಒಂದು ಹೊಸ ಅಂಶಗಳನ್ನು ಆ್ಯಡ್ ಮಾಡಲಾಗಿಲ್ಲ. ಹಿಂದಿನ ವರ್ಷ ಯಾವುದಿತ್ತೋ ಅದೇ ಇದೆ. ಹಾಗಾಗಿ ಹಿಂದಿನ ವರ್ಷ ನೀವು ನಿಮ್ಮ ಶಾಲೆಗೆ ಯಾವ ಒಂದು ಗ್ರ್ಯಾಂಟ್ ಬಿಡುಗಡೆ ಆಗಿರುತ್ತೋ ಅದನ್ನು ಇಲ್ಲಿ ಎಂಟ್ರಿ ಮಾಡಿ, ಎಕ್ಸ್ಪೆಂಡಿಚರ್ ಕೂಡ ಎಷ್ಟಾಗಿದೆ ಅನ್ನೋದನ್ನು ಎಂಟ್ರಿ ಮಾಡಿ. ಅದೇ ರೀತಿ ನಾನ್ ಗೌರ್ಮೆಂಟ್ ಆರ್ಗನೈಜೇಷನಿಂದ, ಪಬ್ಲಿಕ್ ಸೆಕ್ಟರಿಂದ, ಕಮ್ಯುನಿಟಿಯಿಂದ ಮತ್ತು ಅದರ್ಸ್ಗಳಿಂದ ಏನಾದರೂ ಗ್ರ್ಯಾಂಟನ್ನು ಶಾಲೆಯವರು ಪಡೆದಿದ್ದರೆ ಅದನ್ನು ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಶಾಲೆಯಲ್ಲಿ ICT ಐಟಮ್ಸ್ ರಿಜಿಸ್ಟರ್, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ರಿಜಿಸ್ಟರ್, ಲೈಬ್ರರಿ ಬುಕ್ಸ್ ರಿಜಿಸ್ಟರ್ ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ಎಸ್ ಆರ್ ನೋ ಮೂಲಕ ನಾವಿಲ್ಲಿ ಅಪ್ಡೇಟ್ ಮಾಡಬೇಕು. ಕೊನೆಗೆ ಎಕ್ಸ್ಪೆಂಡಿಚರ್, ಯಾವ್ಯಾವ ಒಂದು ಕೆಲಸಗಳಿಗಾಗಿ ಎಷ್ಟೆಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ಅನ್ನೋದನ್ನು ಎಂಟ್ರಿ ಮಾಡಿ. ಕೊನೆಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 2.1ಇಂದ 2.6ವರೆಗೆ ನಿಮ್ಮ ಶಾಲೆಯಲ್ಲಿರುವಂತಹ ಕ್ಲಾಸ್ ರೂಮ್ಗಳ ಬಗ್ಗೆ ಮಾಹಿತಿ ಇಲ್ಲಿ ಕೇಳಲಾಗಿದೆ. ಇದರಲ್ಲಿ ನೀವು ಅತಿ ಸೂಕ್ಷ್ಮವಾಗಿ ಪರಿಶೀಲಿಸಿ ನಿಮ್ಮ ಶಾಲೆಯಲ್ಲಿರುವಂತಹ ನಿಖರವಾದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಯಾವುದೇ ಒಂದು ಫಿಸಿಕಲ್ ಫೆಸಿಲಿಟಿ ಶಾಲೆಗೆ ಕೊಡಬೇಕಾದ್ರೆ MHRDಯಲ್ಲಿರುವಂತಹ ಡಾಟಾವನ್ನೇ ಅವರು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಬಿಲ್ಡಿಂಗಿಗೆ ಸಂಬಂಧಿಸಿದಂತೆ, ಕ್ಲಾಸ್ ರೂಮ್ಗೆ ಸಂಬಂಧಿಸಿದಂತೆ ಎಲ್ಲ ನಿಖರವಾದ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿ. ಇಲ್ಲಿ ನೋಡಿ, ಮೊದಲನೇದಾಗಿ ಸ್ಕೂಲ್ ಬಿಲ್ಡಿಂಗ್ ಸ್ಟೇಟಸನ್ನು ಕೇಳಲಾಗಿದೆ. ಇಲ್ಲಿ ರೆಂಟೆಡ್ ಇದೆನಾ, ಗೌರ್ಮೆಂಟ್ ಇದೆನಾ, ರೆಂಟ್ ಫ್ರೀ ಬಿಲ್ಡಿಂಗ್ ಇದೆನಾ, ಈ ರೀತಿ ನಿಮ್ಮ ಶಾಲೆಗೆ ಯಾವುದು ಅನ್ವಯಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಬಿಲ್ಡಿಂಗ್ ಬ್ಲಾಕ್ಸ್ ಬಗ್ಗೆ ಇದೆ. ನಿಮ್ಮ ಶಾಲೆಯಲ್ಲಿ ಇರುವಂತಹ ಒಟ್ಟು ಬಿಲ್ಡಿಂಗ್ ಬ್ಲಾಕ್ಸ್ಗಳು ಅಂದರೆ ಸೆಪ್ರೇಟ್ ಆಗಿರುವಂತಹ ಛತ್ಗಳು, ಅದನ್ನು ಒಂದೊಂದು ಬ್ಲಾಕ್ ರೀತಿ ನೀವು ಕನ್ಸಿಡರ್ ಮಾಡಿ ಒಟ್ಟು ಎಷ್ಟು ಬ್ಲಾಕ್ಗಳು ಆಗ್ತವೆ ಅನ್ನೋದನ್ನು ನೀವು ಕೆಳಗಡೆ ಇಲ್ಲಿ
ಪಕ್ಕಾ ಎದುರುಗಡೆ ಎಷ್ಟು ಬ್ಲಾಕ್ಗಳಿದ್ದಾವೆ ಅದನ್ನು ಎಂಟ್ರಿ ಮಾಡಿ, ಪಾರ್ಷಲಿ ಪಕ್ಕಾ ಅದನ್ನು ಎಂಟ್ರಿ ಮಾಡಿ, ಕಚ್ಚಾ ಟೆಂಟ್. ಈ 4ರಲ್ಲಿ ನೀವು ಎಷ್ಟನ್ನು ಎಂಟ್ರಿ ಮಾಡ್ತಾ ಹೋಗ್ತಿರೋ ಅದು ಮೇಲ್ಗಡೆ ಇಲ್ಲಿ ಟೋಟಲ್ ನಂಬರ್ ಆಫ್ ಆಕ್ಟಿವ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಸ್ಕೂಲ್ ಇದರಲ್ಲಿ ಆಟೋಮೆಟಿಕ್ ಆಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಔಟ್ ಆಫ್ ದ ಟೋಟಲ್ ನಂಬರ್ ಆಫ್ ಬಿಲ್ಡಿಂಗ್ ಸ್ಟೋರಿ ವೈಸ್ ಬ್ರೇಕಪ್, ಅಂದರೆ ಶಾಲೆಯಲ್ಲಿರುವಂತಹ ಬಿಲ್ಡಿಂಗ್ ಅದರ ಅಂತಸ್ತಿನ ಆಧಾರಿತವಾಗಿ ಡಿವೈಡ್ ಆಗುತ್ತೆ. ಸಿಂಗಲ್ ಸ್ಟೋರಿ, ಡಬಲ್ ಸ್ಟೋರಿ, ಟ್ರಿಪಲ್ ಸ್ಟೋರಿ, ಮಲ್ಟಿ ಸ್ಟೋರಿ, ಅಂದರೆ 1 ಅಂತಸ್ತು, 2 ಅಂತಸ್ತು, 3 ಅಂತಸ್ತು, ಬಹು ಅಂತಸ್ತಿನ ಕಟ್ಟಡ ಈ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ. ನಂತರ ಡಿಲಾಪಿಡೇಟೆಡ್ ಬಿಲ್ಡಿಂಗ್, ಶಿಥಿಲಾವಸ್ಥೆಯಲ್ಲಿರುವಂತಹ ಒಂದು ಬಿಲ್ಡಿಂಗ್ ಇದ್ದರೆ, ಅಂದರೆ ಬ್ಲಾಕ್, ನೀವು ಒಟ್ಟು ಮೇಲೆ ಎಷ್ಟು ಬ್ಲಾಕ್ಗಳನ್ನು ತೋರಿಸಿರ್ತೀರಾ ಅದರಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಬ್ಲಾಕ್ ಎಷ್ಟಿದ್ದಾವೆ ಅನ್ನೋದನ್ನು ಎಂಟ್ರಿ ಮಾಡಬೇಕು. ಒಂದು ವೇಳೆ ಶಾಲೆಯಲ್ಲಿ ನ್ಯೂ ಬಿಲ್ಡಿಂಗ್ ಅಂಡರ್ ಕನ್ಸ್ಟ್ರಕ್ಷನ್ ಏನಾದರೂ ನಡೀತಿದ್ರೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿ. ಹೊಸದಾಗಿ ಈ ಅಂಶವನ್ನು ಇಲ್ಲಿ ಆ್ಯಡ್ ಮಾಡಲಾಗಿದೆ. ಅದನ್ನು ನೀವು ಯಾವೆಲ್ಲ ಹೊಸ ಅಂಶಗಳಿದ್ದಾವೆ ಸೂಕ್ಷ್ಮವಾಗಿ ಪರಿಶೀಲಿಸಿ ಅದನ್ನು ಎಂಟ್ರಿ ಮಾಡ್ತಾ ಹೋಗಿ. ನಂತರ 2.3a ಕ್ಲಾಸ್ ರೂಮ್ ಅವೈಲೇಬಿಲಿಟಿ ಬಗ್ಗೆ ಮಾಹಿತಿಯನ್ನು ನಾವು ಭರ್ತಿ ಮಾಡ್ತಾ ಹೋಗಬೇಕು. ಒಟ್ಟು ತರಗತಿ ನಡೆಸಲು ನಿಮ್ಮ ಶಾಲೆಯಲ್ಲಿ ತರಗತಿ ಕೋಣೆಗಳು ಎಷ್ಟು ಲಭ್ಯವಿವೆಯೋ ಅವುಗಳನ್ನು ಮೊದಲಿಲ್ಲಿ ಎಂಟ್ರಿ ಮಾಡಬೇಕು. ಅಂದರೆ ಪ್ರೈಮರಿ ಕ್ಲಾಸಸ್ಗಳಿಗಾಗಿ ಎಷ್ಟು ರೂಮ್ಗಳನ್ನು ಬಳಕೆ ಮಾಡ್ತೀರಿ, ಅಪ್ಪರ್ ಪ್ರೈಮರಿ ಕ್ಲಾಸಸ್ಗಳಿಗಾಗಿ ಎಷ್ಟು ರೂಮ್ಗಳನ್ನು ಯೂಸ್ ಮಾಡ್ತೀರಿ, ಮತ್ತು ಕರೆಂಟ್ಲಿ ನಾಟ್ ಇನ್ ಯೂಸ್, ತರಗತಿಗಳಿಗೆ ನಡೆಸಲು ಯೋಗ್ಯವಾದಂತಹ ರೂಮ್ಗಳಿದ್ದಾವೆ ಆದರೆ ಇದು ನಮಗೆ ಬಳಕೆ ಮಾಡಿನೂ ಎಕ್ಸ್ಟ್ರಾ ಕ್ಲಾಸ್ ರೂಮ್ಗಳು ಇದ್ದಾವೆ ಅಂತಂದರೆ ಅವುಗಳನ್ನು ಕರೆಂಟ್ಲಿ ನಾಟ್ ಇನ್ ಯೂಸ್ನಲ್ಲಿ ನಾವು ಎಂಟ್ರಿ ಮಾಡಬೇಕು. ಅಂದರೆ ಒಟ್ಟು ನಿಮ್ಮ ಶಾಲೆಯಲ್ಲಿ ಇರುವಂತಹ ತರಗತಿ ಕೋಣೆಗಳು ಈ ಒಂದು ಪ್ರೈಮರಿ, ಅಪ್ಪರ್ ಪ್ರೈಮರಿ, ಕರೆಂಟ್ಲಿ ನಾಟ್ ಇನ್ ಯೂಸ್ನಲ್ಲಿ ಡಿವೈಡ್ ಆಗಬೇಕು. ಆಗಿ ನಂತರ ಕೆಳಗಡೆ ಟೋಟಲ್ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಯೂಸ್ಡ್ ಫಾರ್ ಇನ್ಸ್ಟ್ರಕ್ಷನಲ್ ಪರ್ಪಸಸ್ನಲ್ಲಿ ಅದು ಆ್ಯಡ್ ಆಗಿ ಆಟೋಮೆಟಿಕ್ ಆಗಿ ಆ್ಯಡ್ ಆಗಿ ಬರುತ್ತೆ. ಮತ್ತು ಇದರಲ್ಲಿ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಇವುಗಳನ್ನು ಹೊರತುಪಡಿಸಿ ಅಂಡರ್ ಕನ್ಸ್ಟ್ರಕ್ಷನ್ ಕ್ಲಾಸ್ ರೂಮ್ಗಳು ಇದ್ದರೆ ಅದನ್ನು ಎಂಟ್ರಿ ಮಾಡಿ. ಮತ್ತು ಡಿಲಾಪಿಡೇಟೆಡ್ ಕಂಡೀಷನ್ನಲ್ಲಿ ಇರುವಂತಹ ಕ್ಲಾಸ್ ರೂಮ್ಗಳನ್ನು ಕೂಡ ಎಂಟ್ರಿ ಮಾಡಿ. ನಂತರ ಬಿನಲ್ಲಿ ಡೀಟೇಲ್ಸ್ ಆಫ್ ಕ್ಲಾಸ್ ರೂಮ್ಸ್ ಬೈ ಕಂಡೀಷನ್, ನೀವು 2.3a1 ತೋರಿಸಿರುವಂತಹ ಕ್ಲಾಸ್ ರೂಮ್ಗಳು ಅವು ಯಾವ ಕಂಡೀಷನ್ನಲ್ಲಿದ್ದಾವೆ ಅನ್ನುವಂಥದ್ದು ಮಾಹಿತಿಯನ್ನು 2.3b ಎಂಟ್ರಿ ಮಾಡಬೇಕು. ಅದಕ್ಕೂ ಟ್ಯಾಲಿ ಆಗಬೇಕು. ಇಲ್ಲಿ ನೀವು ಗಮನಿಸಬಹುದು, ಒಟ್ಟು ಇಲ್ಲಿ 2.3a1 ಟೋಟಲ್ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಯೂಸ್ಡ್ ಫಾರ್ ಇನ್ಸ್ಟ್ರಕ್ಷನಲ್ ಪರ್ಪಸಸ್ ಅದರಲ್ಲಿ 8 ಇದೆ. ಈ 8 ಕ್ಲಾಸ್ ರೂಮ್ಗಳು 2.3b ಟೋಟಲ್ ಆಗಿ 8 ಕ್ಲಾಸ್ ರೂಮ್ಗಳನ್ನು ನಾವಿಲ್ಲಿ ತೋರಿಸ್ಬೇಕಾಗುತ್ತೆ. ಅಂದರೆ ಅದಕ್ಕೂ ಇದಕ್ಕೂ ಟ್ಯಾಲಿ ಆಗಬೇಕು. ನೋಡಿ, ಇದರಲ್ಲಿ ಪಕ್ಕಾನಲ್ಲಿ ಎಷ್ಟು ಕ್ಲಾಸ್ ರೂಮ್ಗಳಿದ್ದಾವೆ, ಅದರಲ್ಲಿ ಮತ್ತೆ ಗುಡ್ ಕಂಡೀಷನ್ನಲ್ಲಿ ಎಷ್ಟು, ನೀಡ್ ಮೈನರ್ ರಿಪೇರ್ ಎಷ್ಟು, ನೀಡ್ ಮೇಜರ್ ರಿಪೇರಿ ಎಷ್ಟು. ಪಕ್ಕಾ ಒಂದು ವೇಳೆ 5 ಕ್ಲಾಸ್ ರೂಮ್ಗಳು ಇದ್ದಾವೆ ಅನ್ನೋ ಹಾಗಿದ್ರೆ ಗುಡ್ ಕಂಡೀಷನ್ನಲ್ಲಿ 4 ಇದ್ದಾವೆ, ನೀಡ್ ಮೇಜರ್ ರಿಪೇರಿನಲ್ಲಿ 1 ಇದೆ ಅನ್ನುವಂಥದ್ದು ನೀವು ತೋರಿಸ್ಬೇಕಾಗುತ್ತೆ. ಇನ್ನು ಪಾರ್ಷಲಿ ಪಕ್ಕಾನಲ್ಲಿ ಇದ್ದರೆ ತೋರಿಸಿ, ಇಲ್ಲಾಂದರೆ ಬಿಡಿ. ಕಚ್ಚಾನಲ್ಲಿ ಒಂದು ವೇಳೆ ಕಚ್ಚಾನಲ್ಲಿ ಒಟ್ಟು 3 ಕ್ಲಾಸ್ ರೂಮ್ಗಳು ಇದ್ದಾವೆ ಅಂತಂದರೆ 3ರಲ್ಲಿ ಗುಡ್ ಕಂಡೀಷನ್ ಎಷ್ಟಿದ್ದಾವೆ, ನೀಡ್ ಮೈನರ್ ರಿಪೇರ್ ಎಷ್ಟಿದ್ದಾವೆ, ನೀಡ್ ಮೇಜರ್ ರಿಪೇರ್ ಎಷ್ಟಿದ್ದಾವೆ ಅನ್ನುವಂಥದ್ದನ್ನು ನೀವು 3ರಲ್ಲಿ ಡಿವೈಡ್ ಮಾಡಿ ಹಾಕಬೇಕಾಗುತ್ತೆ. ಅಂದರೆ ಈ ಗುಡ್ ಕಂಡೀಷನ್, ಮೈನರ್ ರಿಪೇರ್, ಮೇಜರ್ ರಿಪೇರ್ ಇವು 3 ಸೇರಿ ಕಚ್ಚಾ ಟೋಟಲ್ ಎಷ್ಟಿದಾವೋ ಅನ್ನುವಂಥದ್ದನ್ನು ತೋರಿಸ್ಬೇಕು. ಅದಾದ ನಂತರ ಬೌಂಡ್ರಿ ವಾಲ್, ಅದಕ್ಕೆ ಸಂಬಂಧಿಸಿದ ಮಾಹಿತಿ ಭರ್ತಿ ಮಾಡಿ. ಎಲೆಕ್ಟ್ರಿಸಿಟಿ ಬಗ್ಗೆ ಮಾಹಿತಿ ಇದೆ, ಅದನ್ನು ಎಂಟ್ರಿ ಮಾಡಿ. ಒಂದು ವೇಳೆ ಎಲೆಕ್ಟ್ರಿಸಿಟಿ ಇದ್ದರೆ ಎಷ್ಟೆಲ್ಲ ಕ್ಲಾಸ್ ರೂಮ್ಗಳಲ್ಲಿ ಫ್ಯಾನ್ ಇದ್ದಾವೆ, AC ಇದೆ ಅನ್ನುವಂಥದ್ದು ಅದನ್ನು ಎಂಟ್ರಿ ಮಾಡಿ. ಸೋಲಾರ್ ಪ್ಯಾನಲ್ ಇದ್ದರೆ ಅದನ್ನು, ಮತ್ತು ಈ ತರಗತಿ ಕೋಣೆಗಳನ್ನು ರನ್ ಮಾಡಲಿಕ್ಕೆ ಇರುವಂತಹ ಕ್ಲಾಸ್ ರೂಮ್ಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ರೂಮ್ಗಳಿದ್ರೆ, ಅಂದರೆ HM ರೂಮ್ ಆಗಿರ್ಬೋದು, ಲೈಬ್ರರಿ ಸಲುವಾಗಿ, ವೈಸ್ ಪ್ರಿನ್ಸಿಪಲ್ ಸಲುವಾಗಿ, ಮತ್ತು ಗರ್ಲ್ಸ್ಗಳಿಗಾಗಿ, ಸ್ಟಾಫ್ ರೂಮ್ ಸಲುವಾಗಿ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಾಗಿ ಏನಾದರೂ ಎಕ್ಸ್ಟ್ರಾ ರೂಮ್ಗಳಿದ್ದರೆ
ಅವುಗಳನ್ನು ನೀವಿಲ್ಲಿ 2.6 ಎನಲ್ಲಿ ತೋರಿಸ್ಬೇಕು. ಈ ಶಾಲೆಯಲ್ಲಿ ಒಂದು ಎಕ್ಸ್ಟ್ರಾ ರೂಮ್ ಇರೋದ್ರಿಂದ 1 ಅಂತ ತೋರಿಸಲಾಗಿದೆ. ಅದು ಯಾವ ರೂಮ್ ಇದೆಪ್ಪ ಅಂತಂದರೆ ಸಪ್ರೇಟ್ HM ರೂಮ್ ಇದೆ. ಹಾಗಾಗಿ ಇಲ್ಲಿ ಸಪ್ರೇಟ್ ರೂಮ್ ಫಾರ್ ಹೆಡ್ ಆಫ್ ದ ಸ್ಕೂಲ್ ಅದರ ಎದುರುಗಡೆ ಎಸ್ ಅಂತ ತೋರಿಸಲಾಗಿದೆ. ಮುಂದೆ ಉಳಿದವೆಲ್ಲವೂ ನೋ ಅಂತ ತೋರಿಸಲಾಗಿದೆ. ಇಷ್ಟೆಲ್ಲ ಒಂದು ಮಾಹಿತಿ ಭರ್ತಿ ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 2.7 ಇಂದ 2.19ವರೆಗೆ ಟಾಯ್ಲೆಟ್ ಫೆಸಿಲಿಟಿ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಆಲ್ರೆಡಿ ನೀವು ಹೋದ ವರ್ಷ ಏನು ಮಾಹಿತಿ ತುಂಬಿರ್ತೀರೋ ಅದೇ ಇದೆ. ಕೆಲವೊಂದು ಅಂಶಗಳು ಹೊಸದಾಗಿ ಆ್ಯಡ್ ಮಾಡಲಾಗಿದೆ. ಅಂಡರ್ ಕನ್ಸ್ಟ್ರಕ್ಷನ್ ಟಾಯ್ಲೆಟ್ ರೂಮ್ಸ್ ಏನಾದರೂ ಇದ್ದರೆ ಆ ಮಾಹಿತಿ ಇಲ್ಲಿ ಕೇಳಲಾಗಿದೆ. ಅದನ್ನು ನೀವು ಕರೆಕ್ಟಾಗಿ ನೋಡಿಬಿಟ್ಟು ಅಪ್ಡೇಟ್ ಮಾಡಿ. ಗರ್ಲ್ಸ್ಗಳಿಗೆ ಬಾಯ್ಸ್ಗಳಿಗೆ ಸಪ್ರೇಟ್ ಆಗಿರುವಂತಹ ಟಾಯ್ಲೆಟ್ಸ್ ಇದೆ, ಯೂರಿನಲ್ಸ್ ಇದೆ. ಅದರ ಜೊತೆಗೆ CWSN ಫ್ರೆಂಡ್ಲಿ ಟಾಯ್ಲೆಟ್ಸ್ ಇದೆ. ಅಂಡರ್ ಕನ್ಸ್ಟ್ರಕ್ಷನ್ ಇಲ್ಲಿ ಕೇಳಲಾಗಿದೆ. ಲೊಕೇಶನ್ ಆಫ್ ದ ಟಾಯ್ಲೆಟ್ ಫೆಸಿಲಿಟಿ ಅಂದರೆ ಶಾಲೆಯ ಒಳಗಡೆ ಇದೆನೋ ಹೊರಗಡೆ ಇದೆನೋ ಅದ್ರ ಬಗ್ಗೆ ಇದೆ. ಮತ್ತು ಗರ್ಲ್ಸ್ಗಳಿಗಾಗಿ ಪ್ಯಾಡ್ ವೆಂಡಿಂಗ್ ಮಷಿನ್ ಇದೆನಾ ಅನ್ನುವಂಥದ್ದು, ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಬಗ್ಗೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆನಾ ಅನ್ನುವಂಥದ್ದು, ವಾಟರ್ ಪ್ಯೂರಿಫೈಯರ್ ಇದೆನಾ, ಲೈಬ್ರರಿನಲ್ಲಿ ಅವೈಲೇಬಲ್ ಆಗಿರುವಂತಹ ಬುಕ್ಸು, ಬುಕ್ ಬ್ಯಾಂಕು, ರೀಡಿಂಗ್ ಕಾರ್ನರ್, ಸ್ಕೂಲ್ ಲ್ಯಾಂಡ್ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಲ್ಯಾಂಡ್ ಎಷ್ಟಿದೆ ಮತ್ತು ಏನಾದರೂ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಸ್ಕೂಲ್ನಲ್ಲಿ ಲ್ಯಾಂಡ್ ಅವೈಲೇಬಲ್ ಇದೆನಾ ಅನ್ನುವಂಥದ್ದು, ಪ್ಲೇಗ್ರೌಂಡ್ ಇದೆನಾ, ಪ್ಲೇಗ್ರೌಂಡ್ ಇದ್ದರೆ ಎಷ್ಟು ಏರಿಯಾ ಪ್ಲೇಗ್ರೌಂಡ್ ಇದೆ, ಹೆಲ್ತ್ ಚೆಕಪ್ ಮಾಡಲಾಗಿದೆನಾ ಅನ್ನುವಂಥದ್ದು, ಮತ್ತು ಡಸ್ಟ್ಬಿನ್ ಬಗ್ಗೆ ಕೇಳಲಾಗಿದೆ. ಸ್ಕೂಲ್ನಲ್ಲಿ ಅವೈಲೇಬಲ್ ಇರುವಂತಹ ಫರ್ನಿಚರ್ ಮಾಹಿತಿ, ಇವೆಲ್ಲವುಗಳನ್ನು ಒಂದೊಂದಾಗಿ ಸೂಕ್ಷ್ಮವಾಗಿ ಗಮನಿಸಿ ಇರುವಂತಹ ನಿಖರವಾದ ಮಾಹಿತಿಯನ್ನು ಎಂಟ್ರಿ ಮಾಡಿ. ಕೊನೆಗೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 2.20 ಇಂದ 2.23ವರೆಗೆ ಫಿಸಿಕಲ್ ಫ್ಯಾಸಿಲಿಟೀಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಇನ್ ಸ್ಕೂಲ್ಸ್ ಅಂತ ಇದೆ. ಶಾಲೆಯಲ್ಲಿ ಬೋರ್ಡಿಂಗ್ ವ್ಯವಸ್ಥೆ ಇದೆನಾ ಅನ್ನುವಂಥದ್ದು ಅದರ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಶಾಲೆಯಲ್ಲಿ ಆಡಿಯೋ ವಿಜುವಲ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇವೇನಾದರೂ ಇದ್ದರೆ, ಸೈನ್ಸ್ ಕಿಟ್ ಇದ್ದರೆ, ಮ್ಯಾಥ್ಸ್ ಕಿಟ್ ಇದ್ದರೆ, ಬಯೋಮೆಟ್ರಿಕ್ ಡಿವೈಸ್ ಇದ್ದರೆ ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಭರ್ತಿ ಮಾಡಿ. ಅದಾದಮೇಲೆ ಕೊನೆಗೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 2.24 ಇಂದ 2.28ವರೆಗೆ ಶಾಲೆಯಲ್ಲಿ ಲಭ್ಯವಿರುವಂತಹ ಕಂಪ್ಯೂಟರ್ಸ್ ಮತ್ತು ಡಿಜಿಟಲ್ ಇನಿಷಿಯೇಟಿವ್ಸ್ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಇಲ್ಲಿ ಡೆಸ್ಕ್ಟಾಪ್ ಇದೆ, ಲ್ಯಾಪ್ಟಾಪ್ ಇದೆ, ಟ್ಯಾಬ್ಲೆಟ್, PC, ಡಿಜಿಟಲ್ ಬೋರ್ಡ್ ಇದೆ, ಪ್ರೊಜೆಕ್ಟರ್, ಪ್ರಿಂಟರ್, ಸ್ಕ್ಯಾನರ್, ಸರ್ವರ್, ವೆಬ್ ಕ್ಯಾಮ್ರಾ, ಸ್ಮಾರ್ಟ್ TV ಹೀಗೆ ಶಾಲೆಯಲ್ಲಿ ಅವೈಲೇಬಲ್ ಇರುವಂತಹ ಡಿಜಿಟಲ್ ಡಿವೈಸ್ಗಳಿಗೆ ಸಂಬಂಧಿಸಿದಂತಹ ಮಾಹಿತಿ ಕೇಳಲಾಗಿದೆ. ಅದೆಲ್ಲವನ್ನು ಇರುವ ಮಾಹಿತಿ ಅಪ್ಡೇಟ್ ಮಾಡಿ. ಕೊನೆಗೆ ಕೆಳಗಡೆ ಮೊದಲು ಸೇವ್ ಮತ್ತು ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಎರಡೂ ಇದೆ. ಮೊದಲು ನೀವು ಏನು ಮಾಡಬೇಕಾಗುತ್ತೆ, ಅಪ್ಡೇಟ್ ಮಾಡಿರುವಂತಹ ಡಾಟಾವನ್ನು ಸೇವ್ ಮಾಡಬೇಕಾಗುತ್ತೆ. ಹಾಗಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಈ ಡ್ಯಾಶ್ಬೋರ್ಡಲ್ಲಿ ಯಾವೆಲ್ಲ ಮಾಹಿತಿ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋ ಸಲುವಾಗಿ ಈ ಸ್ಟೇಟಸ್ನಲ್ಲಿ ನೋಡಿ ಪ್ರತಿಯೊಂದು ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಅಂದರೆ ಓವರಾಲ್ ಆಗಿ ಎಲ್ಲ ಒಂದು ಮಾಹಿತಿಯನ್ನು ನೀವು ಭರ್ತಿ ಮಾಡಿದ್ದೀರಿ ಅಂತ ಅರ್ಥ. ಹಾಗಾಗಿ ಇಲ್ಲಿ ಮೇಲ್ಗಡೆ ಕೂಡ ಓವರಾಲ್ ಸ್ಟೇಟಸ್ನಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಈ ರೀತಿಯಾಗಿ ಶಾಲೆಯ ಒಂದು ಪ್ರೊಫೈಲನ್ನು ತಾವು ಅಪ್ಡೇಟ್ ಮಾಡಬಹುದಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.